ಓಂ ನಮೋ ವೆಂಕಟೇಶಾಯ ಅಂತ ಹೇಳ್ತಾ ತಿರುಮಲದ ಕಂಟಿನ್ಯೂಯೇಷನ್ ಪಾರ್ಟ್ 2 ವಿಡಿಯೋ ಇದಾಗಿದೆ. ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಏನಿವತ್ತು ಟೀ ಕುಡಿತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಈವ್ನಿಂಗ್ 4:30ಇಂದ. ಸೊ ಹಾಗಾಗಿ ಒಂದು ಟೀ ಕುಡಿದು ಚೇರಪ್ ಆಗಿ ಸೊ ಅಲ್ಲಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ತಿರುಮಲದಲ್ಲಿ ಹೊರಟಿರೋದು ಇವಾಗ ತಿರುಮಲದಲ್ಲಿ ಇರುವ 6 ಬೆಸ್ಟ್ ಪ್ಲೇಸಸ್ಗಳನ್ನ ನಾವು ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಇವಾಗ ನಾವಿರುವಂಥ ಸಪ್ತಗಿರಿ ರೆಸ್ಟ್ ಹೌಸ್ ಇಂದ ಒಂದು ಟ್ಯಾಕ್ಸಿನ ನೋಡಬೇಕು ಈ ಒಂದು ಬೆಸ್ಟ್ ಪ್ಲೇಸ್ಗಳನ್ನ ನೋಡಲಿಕ್ಕೆ ಅಂತ ಹೊರಟಿದ್ದೀವಿ. ಸೊ ಇಲ್ಲಿ ಎಲ್ಲಾದರೂ ಕೂಡ ಪ್ಲೇಸಸ್ನ ನೀವು ವಿಸಿಟ್ ಮಾಡಬೇಕು ಅಂದರೆ ಟ್ಯಾಕ್ಸಿನ ಬುಕ್ ಮಾಡ್ಕೋಬೇಕಾಗುತ್ತೆ, ಅಥವಾ ನಿಮ್ಮದೇ ಒಂದು ಓನ್ ಗಾಡೀಲಿ ಕೂಡ ಹೋಗ್ಬೋದು. ಸೊ ನಾವು ಇಲ್ಲಿ ಟ್ಯಾಕ್ಸಿನ ಬುಕ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ಒಂದು ಪ್ರೈಸಸ್ಗಳನ್ನ ಅವರೇ ಲಿಸ್ಟ್ ಮಾಡಿ ಹಾಕಿರ್ತಾರೆ. ನಾನು ನಿಮ್ಗೇನು ಕಾರ್ಡ್ನ ತೋರಿಸ್ದೆ. ಈ ಒಂದು ಲಿಸ್ಟ್ನಲ್ಲಿ ಅವರು ಡಿವೈಡ್ ಮಾಡಿ ಮೂರು ಪ್ಲೇಸ್ಗಳಿಗೆ 1000 ರುಪೀಸ್ ಆಗಿ ಮಾಡಿದ್ದಾರೆ. ಸೊ ನಾವು ಮೊದಲು ಹೊರಟಿದ್ದು ವೇಣುಗೋಪಾಲ ಸ್ವಾಮಿ, ಹಾಗೆ ಪಾಪ ವಿನಾಶಮ, ಹಾಗೆ ಆಕಾಶಗಂಗೆ, ಈ ಒಂದು 3 ಪ್ಲೇಸ್ಗೆ 1000 ರುಪೀಸ್. ಹಾಗೆ ಶ್ರೀವಾರಿಪಾದಲು, ಚಕ್ರತೀರ್ಥಂ, ಹಾಗೆ ಶಿಲಾತೋರಣಂ, ಈ 3 ಪ್ಲೇಸ್ಗಳಿಗೆ 1000 ರುಪೀಸ್ ಆಗಿ ಅವರು ಡಿವೈಡ್ ಮಾಡಿದ್ದಾರೆ. ಸೊ ನೀವು ಯಾರೇ ಟ್ಯಾಕ್ಸಿನ ಕೂಡ ಬುಕ್ ಮಾಡ್ಕೊಂಡ್ರು ಅವರು ಕೂಡ ಸೇಮ್ ಪ್ರೈಸ್ಗಳನ್ನೇ ನಿಮಗೆ ಹೇಳ್ತಾರೆ. ಸೊ ಯಾಕೆಂದ್ರೆ ಅವರೆಲ್ಲ ಫಿಕ್ಸ್ ಆಗಿರ್ತಾರೆ. ಸೊ ಹಾಗಾಗಿ 1000 ರುಪೀಸ್ ಈ 3 ಪ್ಲೇಸ್ಗೆ, ನೆಕ್ಸ್ಟ್ 3 ಪ್ಲೇಸ್ಗೆ 1000 ರುಪೀಸ್. ಸೊ ನೀವೆಲ್ಲದನ್ನು ಒಟ್ಟಿಗೆ ನೋಡ್ತೀವಿ ಅಂದರೆ ಅರೌಂಡ್ 2000 ರುಪೀಸ್ ಹೇಳ್ತಾರೆ. ಸೊ ನೀವು ಮಾತಾಡ್ಕೊಂಡು ಅವ್ರಿಗೆ ಕಡಿಮೆ ಬೆಲೆಯಲ್ಲೂ ಕೂಡ ಅವರು ಮಾಡ್ಬೋದು. ಹಾಗಾಗಿ ನಾವು ಇಲ್ಲಿ ಹೊರಟಿದ್ದು ಲೇಟ್ ಆಗಿತ್ತು, ಈವ್ನಿಂಗ್ ಆಗಿರೋದ್ರಿಂದ. ಸೊ ಎಲ್ಲ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಆಗಲ್ಲ ಇವಾಗ ಸದ್ಯಕ್ಕೆ ಅಂತ ನಾವು ಈಗ ಮೂರು ಪ್ಲೇಸ್ಗಳನ್ನ ನೋಡೋದಕ್ಕೆ ಅಂತ ಬಂದ್ವಿ. ಯಾವುದು ಅಂದರೆ ವೇಣುಗೋಪಾಲ ಸ್ವಾಮಿ, ಹಾಗೆ ಆಕಾಶಗಂಗೆ, ಹಾಗೆ ಪಾಪ ವಿನಾಶಂ. ಸೊ ಈ 3 ಪ್ಲೇಸ್ಗಳಿಗೆ ನಮ್ಮ ಹತ್ರ 1000 ರುಪೀಸ್ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಈ 3 ಪ್ಲೇಸ್ ಕವರ್ ಮಾಡಿದ್ದೀನಿ ಇಲ್ಲಿ ಸದ್ಯಕ್ಕೆ. ನಾವಿವಾಗ ಬಂದಿರೋದು ಮೊದಲಿಗೆ ಆಕಾಶಗಂಗೆ. ಸೊ ಇಲ್ಲಿ ತುಂಬ ಮೆಟಲ್ಗಳಿದೆ ಇಳಿಯೋದಕ್ಕೆ. ಸೊ ತುಂಬ ಡೌನಲ್ಲಿರೋದು ಇದು. ಸೊ ಹಾಗಾಗಿ ತುಂಬ ಸ್ಟೆಪ್ಸ್ಗಳನ್ನ ನೀವು ಇಲ್ಲಿ ಇಳಿಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಆಕಾಶಗಂಗೆ. ಸೊ ಅಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ, ಹಾಗೆ ತುಂಬ ಮಳೆನೂ ಕೂಡ ಇತ್ತು ನಾವು ಹೋಗಿದ್ದ ಟೈಮಲ್ಲಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಸೋನೆ ಥರ ಮಳೆನೂ ಕೂಡ ಬರ್ತಾಯಿತ್ತು ನಾವು ಹೋದಾಗ, ತುಂಬ ಚೆನ್ನಾಗಿತ್ತು. ಸೊ ಈ ಒಂದು ಆಕಾಶಗಂಗೆಯಲ್ಲಿ ಏನು ನೀರು ಬರ್ತಾ ಇರುತ್ತೆ, ಆ ನೀರು ಇಲ್ಲಿ ತೀರ್ಥ ಥರ ಒಂದು 20 ರೂಪಾಯಿಲಿ ಒಂದು ಬಾಟಲ್ ಕೊಡ್ತಾರೆ. ಸೊ 20 ರುಪೀಸ್ಗೆ ಇಲ್ಲಿ ನೀವು ತೊಗೊಂಡ್ರೆ ಆ ಒಂದು ಆಕಾಶಗಂಗೆ ನೀರು ತೀರ್ಥನ ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಈ ಒಂದು ಬಾಟಲಲ್ಲಿ ನಾವು ತೀರ್ಥನ ತಗೊಂಡು ಇಲ್ಲಿಂದ ಹೋಗ್ಬೋದು. ಸೊ ಏನು ಈ ಆಕಾಶಗಂಗೆದ ವಿಶೇಷತೆ ಅಂದರೆ, ಸೊ ಈ ಆಕಾಶಗಂಗೆಯ ನೀರನ್ನು ಆ ದೇವರಿಗೆ ಅಂದರೆ ಶ್ರೀ ವೆಂಕಟರಮಣ ಸ್ವಾಮಿ ದೇವರಿಗೆ ಇಲ್ಲಿಂದನೇ ಕೂಡ ಅಭಿಷೇಕ ಮಾಡೋದಕ್ಕೆ ನೀರನ್ನು ಪ್ರತಿದಿನ ತಗೊಂಡು ಹೋಗ್ತಾರಂತೆ ಈ ಒಂದು ಆಕಾಶಗಂಗೆನ. ಸೊ ಹಾಗಾಗಿ ಇದು ತುಂಬ ಪವಿತ್ರತೆ ಆಗಿರುವಂಥ ನೀರಾಗಿರೋದ್ರಿಂದ ನಾವು ಇಲ್ಲಿಂದನೂ ಕೂಡ ಆ ಬಾಟಲಲ್ಲಿ ನಾವು ಆ ನೀರನ್ನು ತಗೊಂಡು ಹೋಗ್ಬೋದು. ನೀವೇ ನೋಡ್ತಾ ಇದ್ದೀರಾ. ಸೊ ತುಂಬ ಜನ ಬಂದಿದ್ರು ಕೂಡ ಇಲ್ಲೂ ಕೂಡ ನೀವೇ ನೋಡ್ತಾ ಇದ್ರೆ ಇದೇ ಒಂದು ಆಕಾಶಗಂಗೆ. ಸೊ ಇಲ್ಲಿ ಬರುವಂಥ ನೀರು ತುಂಬ ಪವಿತ್ರವಾಗಿದ್ದು, ಸೊ ಹಾಗಾಗಿ ಈ ನೀರನ್ನೇ ಕೂಡ ಅಭಿಷೇಕಕ್ಕೆ ಬಳಸ್ತಾರೆ. ಅಂದರೆ ಎಷ್ಟು ಈ ಒಂದು ನೀರು ಪವಿತ್ರತೆಯನ್ನು ಹೊಂದಿದೆ. ನಾವು ಕೂಡ ಆ ಒಂದು ಪವಿತ್ರವಾದ ನೀರು ಒಂದು ತೀರ್ಥವನ್ನು ಬಾಟಲಲ್ಲಿ ತೊಗೊಂಬಂದ್ವಿ. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಅಲ್ಲಿಂದ ಪಾಪ ವಿನಾಶಮ್. ಸೊ ನೀವು ನೋಡ್ತಾ ಇರುವಂಥ ಪ್ಲೇಸ್ ಇವಾಗ ಪಾಪ ವಿನಾಶಮ್ಗೆ ಹೋಗ್ತಾ ಇರುವಂಥ ಎಂಟ್ರೆನ್ಸ್ ಆಗಿದೆ. ಸೊ ಇಲ್ಲಿ ತುಂಬ ಶಾಪಿಂಗ್ ಸ್ಟಾಲ್ಗಳನ್ನ ನೀವು ನೋಡ್ಬೋದು. ಸೊ ಇಲ್ಲಿ ಏನು ಸಿಗಲ್ಲ ಪ್ರತಿಯೊಂದು ಕೂಡ ಇಲ್ಲೂ ಕೂಡ ಸಿಗುತ್ತೆ ನಿಮಗೆ. ನೀವು ಇಲ್ಲೂ ಕೂಡ ಶಾಪಿಂಗ್ ಮಾಡ್ಬೋದು. ತಿರುಮಲದಲ್ಲಿ ಎಲ್ಲ ಪ್ಲೇಸಸ್ ಕಡೆ ಕೂಡ ಈ ರೀತಿ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ನೀವು ಎಲ್ಲಾದರೂ ಕೂಡ ಶಾಪಿಂಗ್ ಮಾಡ್ಬೋದು. ನಾವಿವಾಗ ಬಂದಿರೋದು ಪಾಪ ವಿನಾಶಮ್ಗೆ. ಸೊ ನೀವೀಗ ನೋಡ್ತಾ ಇದ್ದೀರಾ. ಸೊ ಇಲ್ಲೂ ಕೂಡ ತುಂಬಾ ಜನ ಏನಿರಲಿಲ್ಲ ಅಷ್ಟೊಂದು. ನಾನು ಬಂದಿರೋದು ಈವ್ನಿಂಗ್ ಆಗಿರೋದ್ರಿಂದ, ಬಟ್ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಈವ್ನಿಂಗ್ ಆಗಿರೋದ್ರಿಂದ. ಸೊ ಸ್ವಲ್ಪ ಏನೋ ವಾತಾವರಣನೂ ಕೂಡ ಮೋಡ ಆಗಿತ್ತು, ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಸೊ ನೀವೇ ನೋಡ್ತಾ ಇದ್ರೆ ಇದೇ ಪಾಪ ವಿನಾಶಮ.
ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಹಾಗೆ ಬರ್ತಾ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಬಂದ್ವಿ. ಚುರುಮುರಿ ಆಗಿರ್ಬೋದು, ಹಾಗೆ ಬಜ್ಜಿ, ಹಾಗೆ ಜ್ಯೂಸು, ಈ ರೀತಿ ಎಲ್ಲ ನಾವು ತಿನ್ಕೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಅಲ್ಲಿ ಚಾಟ್ಸ್ಗಳನ್ನೆಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಬಂದಿರುವಂಥ ಟೆಂಪಲ್ಲು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಆಲ್ರೆಡಿ 6 ಆಗಿತ್ತು. ಸೊ ಇಲ್ಲೂ ಅಷ್ಟೇ ನಿಮಗೆ ಬೇಕಾಗಿರುವಂಥ ಏನೋ ಶಾಪಿಂಗ್ ಸ್ಟಾಲ್ಗಳನ್ನ ನೋಡ್ಬೋದು. ಜೊತೆಗೆ ಇಲ್ಲೂ ಚಾಟ್ ಸೆಂಟರ್ಗಳು ತುಂಬಾ ಇದೆ. ಸೊ ಹಾಗಾಗಿ ಈವ್ನಿಂಗ್ ಆಗಿರೋದ್ರಿಂದ ಇಲ್ಲೂ ಕೂಡ ತುಂಬ ಜನ ಬಂದಿದ್ದರು. ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ಒಬ್ಬರಿಗೆ 5 ರೂಪಾಯಿ ಹಂಗೆ ಇಲ್ಲಿ ಟಿಕೆಟ್ನ ತಗೊಂಡು ನಾವು ಎಂಟ್ರಿ ಆಗಬೇಕಾಗುತ್ತೆ. ಹೋಗ್ತಾ ಇಲ್ಲಿ ಸ್ಟಾರ್ಟಿಂಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ದೇವಸ್ಥಾನ ಒಳಗಡೆ ಎಲ್ಲ ಫೋಟೋ ತೆಗೆಯೋ ಆಗಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ನಾವು ನೋಡಿರುವಂಥ ದೇವಸ್ಥಾನ ಇಷ್ಟು. ನಾವು 3 ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ. ಒಂದು ವೇಣುಗೋಪಾಲ ಸ್ವಾಮಿ, ಹಾಗೆ ಪಾಪ ವಿನಾಶಮ, ಜೊತೆಗೆ ಆಕಾಶಗಂಗೆ. ಈ 3 ಪ್ಲೇಸ್ನ ನಾವು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ 7:30 ಆಗಿತ್ತು. ಸೊ ಹಾಗಾಗಿ ಈ 3 ಪ್ಲೇಸ್ನ ನೋಡಿಕೊಂಡು ನಾವು ಬಂದ್ವಿ. ಮತ್ತೆ 3 ಪ್ಲೇಸ್ಗೆ ನಾವು ಹೋಗೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ನಾವು ಬಂದಿದ್ದು ನೆಕ್ಸ್ಟ್ ಶಾಪಿಂಗ್ಗೆ. ಸೊ ಇಲ್ಲಿ ತಿರುಮಲದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಆಲ್ರೆಡಿ ಸಂಜೆ ಆಗಿತ್ತು. ಸೊ ಹಾಗಾಗಿ ಸಂಜೆ ಅವತ್ತು ಆರಾಮಾಗಿ ಇಲ್ಲಿ ಸುತ್ತಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ತಿರುಮಲದಲ್ಲಿ ಏನು ಸಿಗಲ್ಲ ಹೇಳಿ, ಎಲ್ಲನೂ ಸಿಗುತ್ತೆ. ಸೊ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ನು ಕೂಡ ನೀವು ಇಲ್ಲಿ ಶಾಪಿಂಗ್ನ ಮಾಡ್ಬೋದು. ಇಲ್ಲಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು, ಜೊತೆಗೆ ಮಕ್ಕಳ ಟಾಯ್ಸ್ ಅಂತೂ ಕೇಳಲೇಬೇಡಿ. ಪ್ರತಿಯೊಂದು ಐಟಮ್ನು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಟಾಯ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ತೊಗೋಬೋದು. ಸೊ ಅದು ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಟಾಯ್ಸ್ಗಳು. ಸೊ ನಮ್ಮ ಮಕ್ಕಳಿಗೂ ಕೂಡ ಇಲ್ಲಿ ಟಾಯ್ಸ್ನ ನೋಡೋಣ ಅಂತ ಹುಡುಕ್ತಾ ಇದ್ದೀವಿ. ಸೊ ಹಾಗೆ ನೋಡ್ತಾ ಹೋಗಿ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಶಾಪಿಂಗ್ ಇಲ್ಲಿ. ನಂದು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವ್ರ ಫೋಟೋಗಳಿದೆ. ಮನೆಗೆ ಬೇಕಾಗಿರುವಂಥ ದೇವ್ರ ಫೋಟೋಗಳನ್ನ ಕೂಡ ನಾವು ಇಲ್ಲಿ ತೊಗೊಂಡು ಹೋಗ್ಬೋದು. ಜೊತೆಗೆ ಪೂಜೆ ಸಾಮಾನುಗಳು ಎಲ್ಲದೂ ಕೂಡ ಸಿಗುತ್ತೆ. ಹಾಗೆ ನಾವಿಲ್ಲಿ ಬ್ಯಾಗ್ ನೋಡೋಣ ಅಂತ ಬಂದ್ವಿ. ನಾವು ತೊಗೊಂಡಿರೋ ಐಟಮ್ಗಳನ್ನೆಲ್ಲ ಬ್ಯಾಗಲ್ಲಿ ಇಡಬೇಕಾಗಿತ್ತು. ಸೊ ಹಾಗಾಗಿ ಜಸ್ಟ್ ಒಂದು ಬ್ಯಾಗ್ ನೋಡೋಣ ಅಂತ ಬಂದ್ವಿ. ಬ್ಯಾಗ್ ಪ್ರೈಸ್ಗಳು ಅಷ್ಟೇ ಎಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡಿ ಟಾಯ್ಸ್ ಎಷ್ಟು ಚೆನ್ನಾಗಿದೆ. ಇದೊಂದು ಬ್ಯಾಸ್ಕೆಟ್ ಬಾಲ್ ಥರ. ಸೊ ಈ ರೀತಿ ಡಿಫ್ರೆಂಟ್ ನಿಮಗೆ ವೆರೈಟೀಸ್ ಆಫ್ ಟಾಯ್ಸ್ಗಳು ನಿಮಗೆ ಮಕ್ಕಳಿಗೆ ಸಿಗುತ್ತೆ. ಸೊ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ. ಆದರೆ ರೇಟು ಅಷ್ಟೇ ನೀವು ನೋಡಿಕೊಂಡು ತೊಗೋಬೇಕು. ಕೆಲವೊಂದು ಕಡೆ
ಕೆಲವೊಂದು ರೇಟ್ ಜಾಸ್ತಿ ಇದೆ, ಕೆಲವೊಂದು ಕಡೆ ಕಡಿಮೆನೂ ಇದೆ. ಹಾಗೆ ನಾನು ಫೋಟೋ ಅಂತ ಹೇಳಿದೆ, ಇಲ್ಲಿ ನೋಡಿ ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು ದೊಡ್ಡ ಫೋಟೋ ಇದೆ. ಇದ್ರ ಪ್ರೈಸ್ ಇಲ್ಲಿ 85,000 ಅಂತ. ಇದು ದೊಡ್ಡ ದೊಡ್ಡ ಆಲ್ ಫಂಕ್ಷನ್ ಹಾಲಲ್ಲೆಲ್ಲ ಇಡುವಂಥ ದೊಡ್ಡ ಫೋಟೋ ಇದೆ. ಈ ರೀತಿ ಸಿಕ್ಕಾಬಟ್ಟೆ ವೆರೈಟೀಸ್ ದೇವ್ರ ಫೋಟೋಗಳನ್ನೂ ಅಷ್ಟೇ 1,00,000ಕ್ಕಿಂತ ಮೇಲೆ ದೊಡ್ಡ ಅದು ಫೋಟೋಗಳನ್ನ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ಇದು ಅಷ್ಟೇ 1,50,000 ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು. ನಾನಂತೂ ಅದನ್ನು ನೋಡ್ತಾ ಇದ್ದೆ ಹೆಂಗಿದೆ ಅಂತ, ತುಂಬಾ ಚೆನ್ನಾಗಿತ್ತು ಸೊ ನೋಡೋದಕ್ಕೆ. ಹಾಗೆ ನಾವಿಲ್ಲಿ ಬ್ಯಾಗ್ ತೊಗೊಳ್ಳೋಣ ಅಂತ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಸೊ ಹಾಗೆ ಇಲ್ಲಿ ನೋಡ್ತಾ ಹೋದ್ವಿ ಬ್ಯಾಗ್. ಹಾಗೆ ಇಲ್ಲಿ ಒಂದು ಪರ್ಚೇಸು ಕೂಡ ಮಾಡಿದ್ವಿ. ಬ್ಯಾಗು 2 ತೊಗೊಂಡ್ವಿ ನಾವು ಮತ್ತು ನಮ್ಮ ಅಕ್ಕ. ಸೊ ಈ ಬ್ಯಾಗ್ ನಾನು ತೊಗೊಂಡಿದ್ದು, ಇದು ಒಂದು 350 ರುಪೀಸ್ ಆಗಿತ್ತು ಬ್ಯಾಗು. ತುಂಬ ಚೆನ್ನಾಗಿತ್ತು. ನಮಗೆ ಪಾಪದು ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸದ್ಯಕ್ಕೆ ಒಂದು ಬ್ಯಾಗ್ ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ವಾಟರ್ ಬಾಟಲು, ಲಂಚ್ ಬಾಕ್ಸು, ಪಾಪದು ಏನಾದರೂ ಐಟಮ್ಗಳನ್ನೆಲ್ಲ ಇದರಲ್ಲಿ ಇಟ್ಕೋಬೋದು ಅಂತ ಈ ಒಂದು ಬ್ಯಾಗ್ನ ತೊಗೊಂಡ್ವಿ. ನೆಕ್ಸ್ಟ್ ನಮ್ಮ ಪಾಪು ಅಲ್ಲಿ ಟಾಯ್ಸ್ನ ನೋಡಿ ಆಟಾಡ್ತಾ ಇದ್ದ, ಯಾವ ರೀತಿ ಇದೆ ಅಂತ. ಹಾಗೆ ಮುಂದೆ ನೋಡ್ತಾ ಹೋಗಿ ಏನೇನೆಲ್ಲ ಇದೆ ಅಂತ. ಇಲ್ಲಿ ನೋಡಿ, ನಮ್ಮ ಪಾಪಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಅದರಲ್ಲಿ ಅಂಬ ಅಂತ ಈ ಒಂದು ಹಸುನ ಇಟ್ಕೊಂಡು ಅಲ್ಲಿ ಇಟ್ಟಿರೋ ಅಂಥ ಗೊಂಬೆನ ನೋಡ್ತಾ ನಿಂತಿದ್ದಾನೆ. ಸೊ ಅಲ್ಲೇ ಆಟ ಆಡ್ತಾ ಕೂತಿದ್ದ, ಬಾರೋ ಅಂದರೆ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಅವನಿಗೆ ಬೇಕಾಗಿರೋ ಅಲ್ಲಿ ಯಾವುದು ಇಷ್ಟಪಟ್ಟ ಅಂತ ಅದನ್ನು ತೊಗೊಂಡು ಬಂದ್ವಿ ನಾವು ಅಲ್ಲಿಂದ. ಸೊ ಹೀಗೆ ನಮ್ಮ ಶಾಪಿಂಗು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಹೋಗಿ ಇನ್ನೂ ಸಿಕ್ಕಾಬಟ್ಟೆ ಐಟಮ್ಗಳಿದೆ ಇಲ್ಲಂತೂ ತೊಗೊಳೋದಕ್ಕೆ. ಒಂದಲ್ಲ ಒಂದು ತುಂಬಾ ಚೆನ್ನಾಗಿದೆ. ಏನು ಸಿಗಲ್ಲ ಅಂತ ಕೇಳ್ತೀರಾ ನೀವು, ಈ ಒಂದು ತಿರುಮಲ ಶಾಪಿಂಗಲ್ಲಿ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ. ಶಾಪಿಂಗ್ ಅಂತ ಬಂದರೆ ಅರೌಂಡ್ ಒಂದು 3 to 4 ಅವರ್ ಅಂತೂ ಬೇಕಾಗುತ್ತೆ. ಅಷ್ಟು ತುಂಬ ನೋಡೋದಕ್ಕಿದೆ, ಶಾಪಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ನೀವು ತಿರುಮಲದಲ್ಲಿ ಬಂದರೆ ಈ ರೀತಿ ಶಾಪಿಂಗ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾವು ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅರೌಂಡ್ 9:30 10 o'clock ಆಗಿತ್ತು. ಹೀಗೆ ನಮ್ಮ ಶಾಪಿಂಗ್ ಮುಗಿಸಿ ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ತಿರುಮಲದ ಪಾರ್ಟ್ 2 ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್.